ನೋಟಿಸ್ಗೆ ಯತ್ನಾಳ್ ಉತ್ತರ ಕೊಡ್ತಾರೆ. ಟಿವಿ9ಗೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈ ನೋಟಿಸ್ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಾರೆ, ಉಚ್ಚಾಟನೆ ಮಾಡ್ತಾರಾ, ಉನ್ನತ ಸ್ಥಾನ ಕೊಡ್ತಾರಾ, ಕಾದು ನೋಡಿ ಅನ್ನುವಂಥ ಮಾತನ್ನ ಈಗ ಕುಮಾರ್ ಬಂಗಾರಪ್ಪ ಹೇಳ್ತಿದ್ದಾರೆ. ವಕ್ಫ್ ಹೋರಾಟ ಇದು ಯಾವುದೋ ರಾಜಕೀಯಕ್ಕೆ ರಿಲೇಟೆಡ್ ಅಲ್ಲ, ಪಕ್ಷಕ್ಕೆ ರಿಲೇಟೆಡ್ ಅಲ್ಲ. ಬಿಕಾಸ್ ಇದು ಕೇಂದ್ರದಲ್ಲಿ ಈಗಾಗಲೇ ತಿದ್ದುಪಡಿಯನ್ನು ತಂದಿರತಕ್ಕಂಥ ವಿಚಾರ ಇದು. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಟಿಲ್ ದ ಬಜೆಟ್ ಸೆಷನ್ವರೆಗೂ. JPCನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಲ್ಲಿವರೆಗೂ JPC ಶುಡ್ ಸಬ್ಮಿಟ್ ದ ಫೈನಲ್ ರಿಪೋರ್ಟ್ ಅಂತೇಳಿ. ಆ ವಿಚಾರವಾಗಿ ಇವತ್ತು ನೋಟಿಸನ್ನು ನಮಗೇನಾದ್ರು ವಕ್ಫ್ ವಿಚಾರವಾಗಿ ನೋಟಿಸ್ ಕೊಟ್ಬಿಟ್ಟು ಈ ಥರ ಹಿಂಗೆ ವಕ್ಫ್ ಇದನ್ನು ನೀವು ಮಾಡಬೇಡಿ ಅಥವಾ ನಿಲ್ಲಿಸಿ ಅಂತಕ್ಕಂಥ ಮಾತನಾಡಿದರೆ ಅದು ನಮ್ಮ ತಂಡಕ್ಕೆ ಬಂದಿರೋದು. ವಿ ವುಡ್ ಹ್ಯಾವ್ ರಿಯಾಕ್ಟೆಡ್ ಟು ದ್ಯಾಟ್ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ಸ್ ಆಫ್ ದ ಪಾರ್ಟಿ ಆ್ಯಂಡ್ ನೋಟಿಸಸ್ ಆಲ್ಸೋ. ಇದು ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ವಾಕ್ಯದ ಮೇಲೆ ಯಾವ ದೃಷ್ಟಿಕೋನದಲ್ಲಿ ಅಂಥೇಳಿ ಯತ್ನಾಳ್ ಅವರೇ ರಿಸೀವ್ ಮಾಡಿಕೊಂಡು ಯತ್ನಾಳ್ ಕೊಡ್ತಕ್ಕಂಥ ವಿಚಾರ. ಹಾಗಾಗಿ ಐ ಡೋಂಟ್ ಥಿಂಕ್ ನಮ್ಮ ವಕ್ಫ್ ಹೋರಾಟಕ್ಕೆ ಮತ್ತು ಈ ನಮ್ಮ ಹೋರಾಟಕ್ಕೆ ಈ ನೋಟಿಸಸ್ಗೆ ಸಂಬಂಧ ಇಲ್ಲ. ಯತ್ನಾಳ್ ಟೀಮಿಗೆ, ಎಂಟೈರ್ ಟೀಮಿಗೆ ಇವತ್ತು ಜನ ಬೆಂಬಲ ಪೂರ್ಣ ಪ್ರಮಾಣದಲ್ಲಿದೆ. ಯಾಕೆ ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಇವರು ಅದನ್ನು ನಿಮ್ಮ ವಿರೋಧಿ ಬನಕ್ಕೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರ್ಬೋದು. ರೆಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕಿರಣ್, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. BJP ಮನೆಯಲ್ಲಿ ಈಗಾಗಲೇ ಒಂದು ಕಡೆಗೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರೋದು, ಆ ನೋಟಿಸಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಇದೆಲ್ಲರ ನಡುವೆ ಇನ್ನೊಂದು ಕಡೆಗೆ ಇವತ್ತು ಎಲ್ಲ ಜಿಲ್ಲಾಧ್ಯಕ್ಷರು ಒಟ್ಟಾಗಿ ಸೇರಿ ವಿಜೇಂದ್ರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಎರಡೂ ಬಣಗಳು ತನ್ನದೇ ಆದಂಥ ಪ್ರತಿದಾಳವನ್ನು ಉಳಿಸ್ತಾ ಇದ್ದಾರೆ. ಹೀಗಾಗಿ BJP ಮನೆಯಲ್ಲಿ ಈ ಎಲ್ಲ ಬೆಳವಣಿಗೆ ಯಾವ ದಿಕ್ಕಿನತ್ತ ಸಾಗುವಂಥ ಸಾಧ್ಯತೆ ಇದೆ? ಹೈಕಮಾಂಡ್ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂಥ ಸೂಚನೆಗಳೇನಾದ್ರು ಕಾಣ್ತಾ ಇದೆಯಾ? ಪ್ರಮೋದ್, ಈಗ ಶಾಸಕ ಯತ್ನಾಳ್ ಅವರಿಗೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟ ಬಳಿಕ ಈಗ ಮತ್ತೊಂದು ಬೆಳವಣಿಗೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದೆ. ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು, ಬಹುತೇಕ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ಇವತ್ತು ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಸೇರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ನಾಳೆ ನಡೆಯುವಂತಹ ಸದಸ್ಯತ್ವ ನೋಂದಣಿಗೆ ಸಂಬಂಧಪಟ್ಟಂತಹ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಆದರೂ ಕೂಡ ಇವತ್ತು ಸಂಜೆ ಬಂದು ಎಲ್ಲರೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಸೇರಿ ವಿಜೇಂದ್ರ ಪರವಾಗಿ ಒಂದು ಸಭೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ವಿಜೇಂದ್ರ ಅವರ ಬೆನ್ನಿಗೆ ನಾವು ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂತಹ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರು ಸಭೆಯನ್ನು ಸೇರಿ ಚರ್ಚೆ ಮಾಡುವಂತಹ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಬಹುತೇಕ ಇವತ್ತಿನ ಸಭೆಯಲ್ಲಿ ವಿಜೇಂದ್ರ ಪರವಾಗಿ ಒಂದಷ್ಟು ಹೈಕಮಾಂಡ್ಗೆ ಪತ್ರವನ್ನು ಬರೆಯುವಂತಹ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಮತ್ತು ಸಾಧ್ಯವಾದರೆ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸಂಜೆ 4 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೀತಾ ಇದೆ. ವಿಜೇಂದ್ರ ಪರವಾಗಿ ಅಂದ್ರೆ ವಿಜೇಂದ್ರ ನಿಷ್ಠ ಜಿಲ್ಲಾಧ್ಯಕ್ಷರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತದೆ. ಯಾಕೆಂದ್ರೆ ಬಹುತೇಕ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ನೇಮಕಾತಿ ಆದಂತವರು. ಹೀಗಾಗಿ ಬಹುತೇಕ ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತದೆ. ಇನ್ನು ಶಾಸಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೂ ಕೂಡ ವಿಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು 10 ದಿನಗಳ ಕಾಲಾವಕಾಶ ಇದೆ, ನಂತರ ನೋಡೋಣ ಎನ್ನುವಂತಹ ಪ್ರತಿಕ್ರಿಯೆಯನ್ನಷ್ಟೇ ಅವರು ಇವತ್ತು ಕೊಟ್ಟಿದ್ದಾರೆ. ಶಾಸಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರದಲ್ಲಿ ಶಾಸಕ ಯತ್ನಾಳ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಈ ವಿಚಾರವಾಗಿ ಉತ್ತರವನ್ನು ಕೊಡ್ತೇನೆ, ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಏನಿದೆ ಅದನ್ನು ಕೂಡ ಸೇರ್ಪಡೆಗೊಂಡಂತೆ ನಾನು ಉತ್ತರವನ್ನು ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನ ಅವರು ಟ್ವೀಟ್ ಮುಖಾಂತರ ಹೇಳಿದ್ದಾರೆ. ಈ ಮೂಲಕ ಒಂದು ಹಂತದಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿರುವಂತದ್ದು, ಅದಕ್ಕೆ ಯತ್ನಾಳ್ ಅವರ ಪ್ರತಿಕ್ರಿಯೆ, ಮತ್ತೊಂದು ಕಡೆಯಲ್ಲಿ ಜಿಲ್ಲಾಧ್ಯಕ್ಷರುಗಳು ವಿಜೇಂದ್ರ ಪರವಾಗಿ ಸಭೆ, ಇದರ ಮಧ್ಯೆ JPCನ ಭೇಟಿ ಮಾಡೋದಕ್ಕೆ ಯತ್ನಾಳ್ ಟೀಮ್ ದೆಹಲಿಗೆ ಹೋಗಿರುವಂತದ್ದು, ಈ ಎಲ್ಲಾ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಹೀಗಾಗಿ ಹೈಕಮಾಂಡ್ ನೋಟಿಸ್ ಕೊಟ್ಟಿರುವಂತಹ ಮುಖಾಂತರವಾಗಿ ಈ ರಾಜ್ಯದ ಬೆಳವಣಿಗೆಯತ್ತ ಒಂದಷ್ಟು ಗಮನ ಹರಿಸಿರುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಬೆಳವಣಿಗೆಯಲ್ಲಿ ಯತ್ನಾಳ್ ಶೋಕಾಸ್ ನೋಟಿಸ್ಗೆ ಯಾವ ಉತ್ತರವನ್ನ ಕೊಡ್ತಾರೆ, ಇದರ ಜೊತೆಗೆ ನಾಳೆ ನಡೆಯುವಂತಹ ಸಭೆಯಲ್ಲಿ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸದಸ್ಯತ್ವ ನೋಂದಣಿ ಅಭಿಯಾನ ವಿಚಾರವಾಗಿ. ಅಲ್ಲೂ ಕೂಡ ಒಂದಷ್ಟು ವಿಚಾರಗಳೇನಾದ್ರು ಪ್ರಸ್ತಾಪವಾದ್ರೆ ಅವರು ಕೂಡ ಹೈಕಮಾಂಡ್ಗೆ ಆ ವಿಚಾರವನ್ನ ಗಮನಕ್ಕೆ ತರ್ತಾರೆ. ಹೀಗಾಗಿ ಬೆಳವಣಿಗೆಗಳು ಮತ್ತಷ್ಟು ಸಾಗ್ತಾ ಹೋಗ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.